ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಡಿಸಿಎಂ ಡಿಕೆಶಿ ವಿರುದ್ಧವೇ ಸಮರ ಸಾರಿರುವ ಹಿರಿಯ ಸಚಿವರು. ವರಿಷ್ಠರ ಮುಂದೆ ಡಿಕೆ ನಡೆ ಬಗ್ಗೆ ಜಾರಕಿಹೊಳಿ, ಕೆಎನ್ ರಾಜಣ್ಣ ಅಸಮಾಧಾನ. ಸಿದ್ದರಾಮಯ್ಯ ಪರ ದಲಿತ ನಾಯಕರು ಭರ್ಜರಿ ಬ್ಯಾಟಿಂಗ್. ಸಿದ್ದರಾಮಯ್ಯನವರೇ ಸಿಎಂ ಅವಧಿ ಪೂರ್ಣ ಮಾಡಲಿ ಅಂತ ಸಚಿವರ ಹೇಳಿಕೆ. ಯಾರೇನೇ ಮಾತಾಡಿದ್ರು ಮೌನಕ್ಕೆ ಮೊರೆ ಹೋಗಿರುವ ಡಿಸಿಎಂ. ಡಿಕೆ ಶಿವಕುಮಾರ್ ಲೈಸೆನ್ಸ್ ಹಿಂದೆ ಇರುವ ಸೂತ್ರವೇನು? ಮತ್ತೆ ಆಕ್ಟಿವ್ ಆದ ಯುವ ದಳಪತಿ ನಿಖಿಲ್ ಕುಮಾರಸ್ವಾಮಿ. ಮಹಿಳಾ ಅಧಿಕಾರಿ ಮೇಲೆ ಭದ್ರಾವತಿ ಶಾಸಕರ ಪುತ್ರನ ದರ್ಪ ಖಂಡಿಸಿ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಧುಮುಕಲಿರುವ ನಿಖಿಲ್. ಮುಡಾದ ಅಂತಿಮ ವರದಿ ಸಲ್ಲಿಸಿದ ಲೋಕಾಯುಕ್ತ ಎಸ್ಪಿ. 2500ಕ್ಕೂ ಹೆಚ್ಚು ಪುಟಗಳ ವರದಿ ಸಲ್ಲಿಕೆ. ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ಗೆ ವರದಿ ಸಲ್ಲಿಸಿದ ಮೈಸೂರು ಲೋಕ ಎಸ್ಪಿ ಉದೇಶ್. 100% ವಸೂಲಿ ಮಾಡ್ತಾ ಇದ್ದ ಕಡೆ 30% ಇಳಿಕೆ. ಇವತ್ತಿನಿಂದಲೇ ಮೆಟ್ರೋ ಟಿಕೆಟ್ ಪರಿಷ್ಕೃತ ದರಗಳು ಜಾರಿ. ಜೇಬಿಗೆ ಭಾರವಾಗಿದ್ದ ಪ್ರಯಾಣ ದರದಲ್ಲಿ ಸ್ವಲ್ಪವಾದರೂ ರಿಲೀಫ್ ಸಿಗುತ್ತೆ ಅಂತ ಪ್ರಯಾಣಿಕರ ಸಮಾಧಾನ. 2022ರಿಂದ 24ರ ಅವಧಿಯಲ್ಲಿ ಅಕ್ರಮವಾಗಿ ಸಿಡಿಆರ್ ತೆಗೆಸಿದ್ದ ಐಶ್ವರ್ಯ ಗೌಡ. ಹೈಕೋರ್ಟ್ ತಡೆಯಾಜ್ಞೆಗೆ ಮೊದಲೇ ಸರ್ವಿಸ್ ಪ್ರೊವೈಡರ್ಗಳಿಂದ ಮಾಹಿತಿ ಕೋರಿದ್ದ ತನಿಖಾಧಿಕಾರಿ. ಆದಾಯ ತೆರಿಗೆ ಇಲಾಖೆಗೂ ಕೇಸ್ನ ಮಾಹಿತಿ ನೀಡಿ ಪತ್ರ ಬರೆದಿರುವ ಐಒ. ಸರ್ಕಾರಿ ಕೆಲಸಕ್ಕಾಗಿ ಪ್ರತಿಷ್ಠಿತ ವಿವಿಯ ನಕಲಿ ಸರ್ಟಿಫಿಕೇಟ್ ಸಲ್ಲಿಕೆ. ಹುದ್ದೆ ಬಯಸಿದ್ದ ನಕಲಿಯ ಅಸಲಿಯತ್ತು ಬಯಲು. ಕಳ್ಳಾಟ ಆಡಿದ್ದ ವಿನೋದ್ ಮೇಲೆ ಮಂಡ್ಯ ಡಿಸಿ ರವೀಂದ್ರ ದೂರು. ಭಾಗಪ್ಪ ಹರಿಜನ ಹತ್ಯೆ ಪ್ರಕರಣ ಭೇದಿಸಿರುವ ವಿಜಯಪುರ ಪೊಲೀಸರು. ಹಂತಕ ಪಿಂಟು ಅಗರ್ಖೇಡ್ ಸೇರಿ ಒಟ್ಟು 4 ಬಂಧನ. ಸಹೋದರ ರವಿ ಅಗರ್ಖೇಡ್ ಸಾವಿಗೆ ಪ್ರತೀಕಾರಕ್ಕಾಗಿ ಭಾಗಪ್ಪ ಕಥೆ ಮುಗಿಸಿದಂತೆ ಪಿಂಟು. ವಿಜಯನಗರದಲ್ಲಿ ಲೋನ್ ಕೊಡಿಸ್ತೀನಿ ಅಂತ ಸ್ವಸಹಾಯ ಸಂಘದಿಂದ ವಂಚನೆ ಕೇಸ್. ನ್ಯೂಸ್ ಫಸ್ಟ್ ಸುದ್ದಿ ಬಿತ್ತರಿಸಿದ ಬಳಿಕ ಆರೋಪಿಗಳು ಅರೆಸ್ಟ್. ಸಂಘದ ಅಧ್ಯಕ್ಷೆ ಪ್ರಿಯಾಂಕಾ ಜೈನ್ ಸೇರಿ 5 ಮೇಲೆ ಕೇಸ್. ಬೆಳಗಾವಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನ ನೀರಿಗಾಗಿ ಹಾಹಾಕಾರ. ಜಲಾಶಯಗಳು ಭರ್ತಿಯಾಗಿದ್ರೂ ಕುಡಿಯೋ ನೀರಿಗೆ ಪರದಾಟ. ಖಾಲಿ ಕೊಡಗಳನ್ನು ಹಿಡಿದು ಜೀವ ಜಲಕ್ಕಾಗಿ ಪ್ರತಿಭಟನೆ. ರಾಜ್ಯದ ಕರಾವಳಿಯ ರಕ್ಷಣೆಗೆ ಎದುರಾಯಿತು ಭಾರೀ ಸಂಕಷ್ಟ. ಕಾವಲು ಪಡೆ ವಾಹನಗಳಿಗೆ ಇಂಧನ ಪ್ರಮಾಣಕ್ಕೆ ಕತ್ತರಿ. ಆರ್ಥಿಕ ಮಿತವ್ಯಯ ಸಾಧಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರ. ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರೆ ನಿಮಗೆ ಇವತ್ತು ಸಿಗ್ತಾರೆ ವ್ಯಾಲೆಂಟೈನ್ಸ್ ಡೇ ಬಾಯ್ ಫ್ರೆಂಡ್. ಕೇವಲ 389 ರೂಪಾಯಿಗೆ ಬಾಯ್ ಫ್ರೆಂಡ್ ಸಿಗ್ತಾರೆ ಅಂತ ಪೋಸ್ಟರ್. ಜಯನಗರ ಬನಶಂಕರಿ ಸುತ್ತಮುತ್ತ ಅಂಟಿಸಿರುವ ಪೋಸ್ಟರ್ಗೆ ಸಾರ್ವಜನಿಕರ ಆಕ್ರೋಶ. ಲೋಹದ ಹಕ್ಕಿಗಳ ಕಲರವಕ್ಕೆ ಇವತ್ತು ಕೊನೆಯ ದಿನ. ಏರ್ ಇಂಡಿಯಾ ಶೋಗೆ ಬೀಳಲಿದೆ ವಿದ್ಯುಕ್ತ ತೆರೆ. ಕೊನೆಯ ದಿನ ಲೋಹದ ಹಕ್ಕಿಗಳನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಮುಗಿಬಿದ್ದ ಸಾರ್ವಜನಿಕರು. ಕೊನೆಯ ದಿನದ ಏರ್ ಶೋ ಎಫೆಕ್ಟ್. ಯಲಹಂಕ ವಾಯುನೆಲೆ ಸುತ್ತಮುತ್ತ ಭಾರೀ ಟ್ರಾಫಿಕ್ ಜಾಮ್. 4 ರಿಂದ 5 ಕಿಲೋಮೀಟರ್ ವರೆಗೂ ಸಾಲು ನಿಂತ ವಾಹನಗಳು. ಕೇರಳದಲ್ಲಿ ಅರ್ಧ ಬೆಲೆಯ ಬೃಹತ್ ಹಗರಣ ಬೆಳಕಿಗೆ. ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಟಿವಿ, ಬೈಕ್ ಅರ್ಧ ಬೆಲೆಗೆ ಕೊಡುವ ಕ್ಯಾಂಪೇನ್ ಹೆಸರಲ್ಲಿ 40,000 ಮಂದಿಗೆ ಟೋಪಿ. ಬರೋಬ್ಬರಿ 1,000 ಕೋಟಿ ರೂಪಾಯಿ ವಂಚಿಸಿದ ಆನಂದು ಕೃಷ್ಣನ್ ಅರೆಸ್ಟ್. ಗೆಳೆಯನ ಮದುವೆಗೆ ಬಂದಿದ್ದ ಯುವಕನಿಗೆ ಆರ್ಕೆಸ್ಟ್ರಾ ಡ್ಯಾನ್ಸರ್ ಮೇಲೆ ಲವ್. ವೇದಿಕೆ ಮೇಲೆ ತೆರಳಿ ಹಣೆಗೆ ಕುಂಕುಮ ಹಚ್ಚಿ ವಿವಾಹ. ಅಚ್ಚರಿಯ ಘಟನೆಗೆ ಸಾಕ್ಷಿಯಾದ ಬಿಹಾರದ ಮಂದಿ. ವುಮನ್ ವರ್ಲ್ಡ್ ಪ್ರೀಮಿಯರ್ ಲೀಗ್ ಆರಂಭಕ್ಕೆ ಕ್ಷಣಗಣನೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಜೈಂಟ್ಸ್ ನಡುವೆ ಉದ್ಘಾಟನಾ ಸಮರ. ಈ ಬಾರಿಯೂ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿ ಆರ್ಸಿಬಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.